ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರಕ್ಕೆ ಬೃಹತ್ ವೇದಿಕೆ ಸಜ್ಜು ಅಂತ ಕೇಳಿದ್ವಿ. ಬೃಹತ್ ಅಲ್ಲ, ಇವತ್ತು ಸ್ಟೇಜ್ನೇ ಅಳ್ಳಾಡಿಸ್ಬಿಟ್ಟಿದ್ದಾರೆ ಮಾರ್ಕೆಟ್ನಲ್ಲಿ. ಎಂಥ ರಿಕವರಿ, ಎಂಥ ಫಾಲು, ಅನ್ಬಿಲಿವಬಲ್ ವಾಲಿಟಿಲಿಟಿ ಮಾರ್ಕೆಟ್ನಲ್ಲಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಕೊಟ್ಟಿದ್ದೀನಿ. ಇವತ್ತು ಯಾರ್ಯಾರು ಆ ರೀತಿ ಅಂದ್ಕೊಂಡಿದ್ರು ಅವ್ರದ್ದು ಉಳಿದಿರುತ್ತೆ. ಇನ್ನು ಮಿಗ್ದವ್ರಿಗೆಲ್ಲ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿರೋದಿಲ್ಲ, ಈ ರೀತಿ ಆಗಿರುತ್ತೆ. MTMಲ್ಲಿ ಒಳ್ಳೆ ಪ್ರಾಫಿಟ್ ತೋರಿಸಿರುತ್ತೆ, ಬಟ್ ಕರೆಕ್ಟ್ ಟೈಮಿಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ದೊಡ್ಡ ಟ್ರೆಂಡ್ ಬರುತ್ತೆ ಅಂತ ವೆಯ್ಟ್ ಮಾಡಿದರೆ ಲಾಸ್ ಆಗಿರುತ್ತೆ. ನೋಡಿ, ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಬ್ಯಾಂಕ್ ನಿಫ್ಟಿನಲ್ಲಿ 3-4 ದಿನದಿಂದ ಡೂಜಿ ಆಗಿದೆ, ಒಂದು ಟ್ರೆಂಡಿಂಗ್ ಮೂವ್ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಂತ. ಆದರೆ ಆ ರೀತಿ ಸಿಚುವೇಶನ್ನೇ ಕ್ರಿಯೇಟ್ ಆಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಎವ್ರಿ ಬೈ ಈಸ್ ಗೆಟಿಂಗ್ ಏನೋ ಬಾಟ್ ಆಗ್ತಾ ಇದೆ. ಇವಾಗ ಯಾವುದೊಂದು ಎವ್ರಿ ಡಿಪ್ ಕೂಡ ಬೈ ಆಗ್ತಾ ಇದೆ, ಆದರೆ ನಿಮಗೆ ಸಸ್ಟೈನಬಲ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ ಈ ಮಂತಿಂದ ನೋಡ್ತಾ ಬರೋದಾದರೆ. ಇದು ಒಂದು ಮಾರ್ಕೆಟು ಟ್ರಿಕಿ ಸಿನಾರಿಯೋ ಆಗಿದೆ. ನಾನು ಹೇಳಿದ್ದೀನಿ, ಈ ಟೈಮಲ್ಲಿ ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಷ್ಟೇ ಗೋಲ್ ಆಗಿರಬೇಕು. ಖಂಡಿತ ಮಾರ್ಕೆಟು ಟ್ರೆಂಡಿಂಗ್ ಮೂವ್ ಕೊಡುತ್ತೆ, ಟೈಮ್ ಕೊಡುತ್ತೆ, ಆಗ ನಾವು ಅದನ್ನ ನೋಡ್ತಾ ಹೋಗೋಣ. ಬಟ್ ಈಗ ಏನು ಮಾರ್ಕೆಟ್ ಮಾಡ್ತಾ ಇದೆಯೋ ಅದನ್ನ ನಾವು ರೆಸ್ಪೆಕ್ಟ್ ಮಾಡಿ ಅದಕ್ಕೆ ಒಪ್ಕೊಂತ ಹೋಗಬೇಕು. ಇವತ್ತು ಟಾಪ್ ಗೇನರ್ ನೋಡಿದ್ರೆ ಐಷರ್ ಮೋಟರ್ಸ್ ಏನು ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ, ಏನೋ ನ್ಯೂಸ್ ಇರ್ಬೋದು. 4.22% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಐಷರ್ ಮೋಟರ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಮಾರುತಿ ಸುಜುಕಿ 12,000 ಮಾರ್ಕನ್ನು ಫಸ್ಟ್ ಟೈಮ್ ಟಚ್ ಮಾಡ್ತು ಅಂತ ಭೀಮಾ ಸರ್ ಹೇಳಿದ್ರು. ಖಂಡಿತ 3% ಆಲ್ಮೋಸ್ಟ್ ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಮಾರುತಿ ಸುಜುಕಿ ಸೂಪರ್ ಆಗಿರೋಂಥ ಮೂವ್ಮೆಂಟ್ನ ಕೊಟ್ಟಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಟಾಟಾ ಸ್ಟೀಲ್ ಅಂತ ಕಾಣಿಸುತ್ತೆ. 2.08% ಕರೆಕ್ಷನ್ ಬಂದಿದೆ. ಮಿಕ್ಸ್ ಸೆಂಟಿಮೆಂಟ್ ಇದೆ ನೋಡಿ, ಒಂದು ರೆಡ್ ಒಂದು ಗ್ರೀನ್, ಒಂದು ರೆಡ್ ಒಂದು ಗ್ರೀನ್ ಈ ರೀತಿ ಇದೆ. HDFC ಬ್ಯಾಂಕ್ ಡೌನ್ ಆಗಿತ್ತು ಇವತ್ತು, ಮತ್ತೆ 1,430 ಲೆವೆಲ್ಗೆ ಬಂದಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಸೀನಿಯರ್ ಪೊಸಿಷನ್ ಒಬ್ಬರು ಯಾರೊಬ್ಬರು ರಿಟೈರ್ಮೆಂಟ್ ಆದರೂ ಅಥವಾ ಅವರು ಬಿಟ್ಟು ಹೋದ್ರು ಅಂತ ಕೇಳ್ಪಟ್ಟೆ. ಆ ಕಾರಣದಿಂದ ನನಗೆ ನೆಗೆಟಿವಿಟಿ ಬರ್ತಾ ಇದೆ. ಅದೇ ರೀತಿಯಾಗಿ FMCGನಲ್ಲಿ HUL ಇವತ್ತು ಕೂಡ ಡೌನ್ ಇತ್ತು, ಟಾಟಾ ಕನ್ಸ್ಯೂಮರ್ ಇವತ್ತು ಕೂಡ ಡೌನ್ ಇತ್ತು, ITC ನೆಕ್ಸ್ಟ್ ಪಾಸಿಟಿವ್ ಆಗಿತ್ತು. ಈ ರೀತಿ ಮಿಕ್ಸ್ ಸೆಂಟಿಮೆಂಟ್ ಇದ್ದಿದ್ರೆ ಮಾರ್ಕೆಟಲ್ಲಿ ಕೆಳಗಡೆನೂ ಹೋಗಿದೆ, ಮೇಲ್ಗಡೆನೂ ಹೋಗಿದೆ, ಎರಡೂ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡೋದಾದ್ರೆ ಎಕ್ಸಾಕ್ಟಾಗಿ 21,800 ಮೇಲೆ ಮತ್ತೆ ಬಂದು ಅಡ್ಡಗೋಡೆ ಮೇಲೆ ದೀಪ ಆಗಿದೆ. 21,700 ತನಕ ಬರ್ಬೋದು ನೋಡಿ. 700-750 ಸಪೋರ್ಟ್ ಲೆವೆಲ್ ಅಂತ ಮಾತಾಡಿದ್ವಿ. ಇವತ್ತು ಎಕ್ಸಾಕ್ಟಾಗಿ 710 ಹತ್ರ ಬಂದು ಅಲ್ಲಿಂದ ಶಾರ್ಪ್ ಆಗಿ ನಮಗೆ ರಿಕವರಿ ಬಂದಿದೆ. ಸೊ ಇವತ್ತು ಫಸ್ಟ್ ಹಾಫಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸೆಲ್ಲಿಂಗ್ ಆಪರ್ಚುನಿಟಿ ಇತ್ತು. ಫಸ್ಟ್ ಹಾಫ್ ಅಂದರೆ ಎಸ್ಪೆಷಲಿ ಬೆಳಗ್ಗೆ ಒಂದು ಗಂಟೆ 2 ಗಂಟೆ ಟ್ರೇಡ್ ಮುಗಿಸ್ಕೊಂಡು ಕೂತಿದ್ದರೆ ನೀವು ಆರಾಮಾಗಿರ್ಬೋದಿತ್ತು. ಬಟ್ ಕೆಲವೊಂದು ದಿನ ಏನಾಗುತ್ತೆ, ಈ ರೌಂಡ್ ಲೆವೆಲ್ ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಬಂದಾಗ ಹೇಳ್ತೀನಿ ನಿಮಗೆ 46,000 ಲೆವೆಲ್ ಟಚ್ ಆದಾಗ ಅಂಥ ಟೈಮಲ್ಲಿ ಏನಾಗುತ್ತೆ, ಎಕ್ಸ್ಪೈರಿ ದಿನಗಳು ಒಂದು ವಿ ಶೇಪ್ ರಿಕವರಿ ಬರುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಎಕ್ಸ್ಪೈರಿ ದಿನ ಇದೆ, ಒಂದು ದೊಡ್ಡ ಮೂವ್ಮೆಂಟ್ ಆಗ್ತಾ ಇದೆ, ಒಂದು ಟ್ರೆಂಡ್ ಲೈನ್, ಒಂದು ಮೇನ್ ಬೇಸ್ ಲೈನ್ ಏನಿದೆಯೋ ಅದನ್ನ ಮುರ್ಕೊಂಡು ಬರ್ತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅಕಸ್ಮಾತ್ ಇಲ್ಲೇನಾದ್ರು ಎನ್ಗಲ್ಫಿಂಗ್ ಬಂದರೆ ಇದೇನು ಪ್ಯಾಟರ್ನ್ ಇದು 15 ಮಿನಿಟ್ಸಲ್ಲಿ, ದಯವಿಟ್ಟು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ನೋಡ್ದಿದ್ದವರು ಯಾವುದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಚೆಕ್ಔಟ್ ಮಾಡ್ಕೊಂಡ್ಬನ್ನಿ. ಅದರಲ್ಲಿ ಮಾತಾಡಿದ್ದೀವಿ. ಇದನ್ನ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಕ್ಷಮಿಸಿ, ನೆನ್ನೆ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರು. ಈ ರೀತಿ ಕಮೆಂಟ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಹೊಸಬ್ರಾಗಿ ಯಾರು ಬಂದಿರ್ತಾರೋ ಅವರಿಗೆ ಮಾತಾಡೋದು ಸ್ವಲ್ಪ ವೇಗವಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ. ಮಾತಾಡಿ ಇಷ್ಟು ವೇಗವಾಗಿ ಮಾತಾಡಿದ್ರು 15-16 ನಿಮಿಷ ವೀಡಿಯೋ ಆಗುತ್ತೆ. ನಾನು ಇನ್ನೂ ನಿಧಾನಕ್ಕೆ ಮಾತಾಡ್ತಾ ಹೋದರೆ 30 ನಿಮಿಷಗಳು ವೀಡಿಯೋ ಆಗಿಬಿಡುತ್ತೆ. ಯಾರೂ ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನೊಂದು ಇಂಟ್ರೆಸ್ಟಿಂಗ್ ಡಿಸ್ಕ್ಲೇಮರ್ನ ನೆನಪಿಸ್ಕೊಂಡಿದ್ದೆ. ಸಾಧ್ಯ ಆದರೆ ಇವತ್ತು ಈ ವಿಡಿಯೋ ರೆಕಾರ್ಡ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಅದೊಂದು ಕೊಡ್ತೀನಿ ನಿಮ್ಗೊಂದು ಡೇಟಾ. ಎಷ್ಟು ನಿಮಗೆ ನೋಡಿ, ಸಂಗೀತ ಅದು ಬಿಟ್ಟರೆ ಯಾವ್ದಾರು ಒಂದು ಆಧ್ಯಾತ್ಮಿಕ ಪ್ರವಚನ, ಇವೆರಡರಲ್ಲೇ ಭಾವ ಅಂತ ಜಾಸ್ತಿ ಇರೋದು. ಮಾತಾಡೋದ್ರಲ್ಲಿ ಭಾವನೆ ಇರೋದಿಲ್ಲ ಅಂತಲ್ಲ, ಆದರೆ ಇದೆಲ್ಲ ಶಬ್ದ ಅಂತ ಕರಿತೀನಿ. ಅವು ಮಾತ್ರ ಜಗತ್ತಿನಲ್ಲಿ ಒಂದು ಅಮೂಲ್ಯವಾದಂಥದ್ದು. ಹಾಗಾಗಿ ಕೇಳಿಸ್ಕೋಬೇಕಾಗಿರೋಂಥದ್ದು, ಅದೇ ಲಯದಲ್ಲಿ ಕೇಳಿಸ್ಕೋಬೇಕಾಗಿರೋಂಥದ್ದು. ಮಿಕ್ಕಿದ್ದೆಲ್ಲ ಶಬ್ದಗಳೇ. ನೀವು ಮಾತಾಡೋದಿಲ್ಲ, ಇವೆಲ್ಲ ಬರೀ ಶಬ್ದಗಳೇ ಆಗಿರುತ್ತೆ ಅಂತ ನನ್ನ ಭಾವನೆ. ಅದ್ರ ಬಗ್ಗೆ ನಾನೊಂದು ಡಿಸ್ಕ್ಲೇಮರ್ನ ಕೊಡ್ತೀನಿ, ನೀವೆಷ್ಟು ಸಮಯ ಉಳಿಸ್ಬೋದು ಅಂತ. ಸೊ ಈಗ ಎನಿವೇಸ್, ಇಲ್ಲಿಂದ ಒಂದು ವಾಪಸ್ ರಿಕವರಿ ಬಂದ್ರು 21,850. ನೋಡಿ ಏನಾಗಿರುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಈ FIDI ಡೇಟಾ ಅಂತ ಸಿಗ್ತಾ ಹೋಗುತ್ತೆ ನಿಮಗೆ. ಎಲ್ಲಿ ಸಿಗುತ್ತೆ ಅಂದರೆ ಈ ಸೆನ್ಸಿಬಲಲ್ಲಿ ಸಿಗ್ತಾ ಹೋಗುತ್ತೆ. ಇದು ನೋಡಿ, ನಾನು ರೆಕಾರ್ಡ್ ಮಾಡೋಷ್ಟೊತ್ತಿಗೆ ದಿನ ಸಿಕ್ಕೇ ಇರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 20ನೇ ತಾರೀಕಿಂದ ಇವತ್ತು ಕೂಡ ಬಂದಿಲ್ಲ ಇದು, ಯಾಕಂದರೆ ಇವರು 7 ಗಂಟೆ 7:15 ಮೇಲೆ ರೆಕಾರ್ಡ್ ಬಿಡ್ತಾರೆ. ನಾನು ಮುಂಚೆನೇ ರೆಕಾರ್ಡ್ ಮಾಡಿಬಿಟ್ಟಿರ್ತೀನಿ. ನಿನ್ನೆ ಏನು ಡೇಟಾ ತೋರಿಸಿತ್ತು ನೋಡಿ, ಕ್ಲೈಂಟ್ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಆಗಿದ್ರು. ಅದೇ ರೀತಿಯಾಗಿ ಈ FIIಗಳು ಪ್ರೋಗಳು ಮಾತ್ರ ಏನಾಗಿದ್ರು, ನಮಗೆ ಸ್ಟ್ರಾಂಗ್ ಆಗಿ ಬಿಯರಿಶ್ ಆಗಿದ್ರು ಅಂತ ಡೇಟಾ ಹೇಳ್ತಾ ಇತ್ತು. ಸೊ ಇವರೆಲ್ಲ ಬುಲ್ಲಿಶ್ ಆಗಿದ್ದಾರೆ ಅಂದರೆ ಇದನ್ನು ತಿನ್ನೋರು ಯಾರು, ಇವರಿಬ್ಬರೇ ತಿಂದಿರಬೇಕು. ಇಬ್ಬರು ನೋಡಿ ಸ್ಟ್ರಾಂಗ್ ಪೊಸಿಷನ್ ಇಟ್ಕೊಂಡಿದ್ರು. ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾಳೆಗೂ ಬೇಕಾದ್ರೆ ಡೇಟಾ ಟ್ರ್ಯಾಕ್ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ ಅಂತ. ಸೊ ಇದರಲ್ಲಿ ರಿಪ್ಲೈ ಬಟನ್ನಲ್ಲಿ ನಿಮ್ಗೆ ಯಾವ ರೀತಿ ಪೊಸಿಷನ್ ಚೇಂಜ್ ಆಯಿತು ಅಂತ ಅದು ಕೂಡ ಕೊಡ್ತಾರೆ ಅನ್ಸುತ್ತೆ. ಬೇಕಾದ್ರೆ ನೀವು ನೋಡ್ತಾ ಹೋಗ್ಬೋದು ಹೆಂಗೆ ಚೇಂಜ್ ಆಗಿದೆ ಅಂತ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಯಿತು ಅಂತಂದರೆ ನೋಡಿ, ಕ್ಲೈಂಟ್ ಎಲ್ಲ ಬುಲ್ಲಿಶ್ ಆಗಿದ್ರು. ಇವತ್ತು ಮೇಲ್ಗಡೆ ಏನು ಮಾಡಿದ್ರು, ಎಲ್ಲರದು ಸ್ಟಾಪ್ ಲಾಸ್ ತಣ್ಣೀರು ಎರಚಿದ್ರು. ಇಷ್ಟು ದೊಡ್ಡ ಬಂದ ಕ್ಲೈಂಟ್ಗಳೇನಾಗಿರಬೇಕು, ಎಲ್ಲರೂ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡಿರಬೇಕು. ಹಿಟ್ ಮಾಡಿಕೊಂಡು ಆಯಿತು ನಾವು ಪಿ ಪೊಸಿಷನ್ ತೊಗೊಂಡು ಇವತ್ತು ಪಿನೇ ಇದೆ ಅಂತ ಅವ್ರು ಏನಾದ್ರು ಮನ್ಸ್ ಚೇಂಜ್ ಮಾಡಿದ್ರು ಕೂಡ ಅಲ್ಲಿಂದ ಏನು ಮಾಡಿದ್ರು, ವಾಪಸ್ ನಿಮಗೆ ಮೇಲ್ಗಡೆ ತಗೊಂಡ್ರು. ಆಮೇಲೆ ಏನಾಗಿಸ್ತಿರುತ್ತೆ ಕ್ಲೈಂಟ್ಗೆ, ಅಯ್ಯೋ ನಾನು ಇಟ್ಕೊಂಡಿದ್ರೆ ನನಗಿಂತನೂ ಮೇಲ್ಗಡೆ ಹೋಗಿತ್ತು ಅಂತ. ಬಟ್ ಅದಕ್ಕೆ ಅವಕಾಶ ಇದೆಯಾ? ಇಲ್ಲ. ನೋಡಿ ಇಷ್ಟು ಕ್ಲೀನಾಗಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವಾಪಸ್ ಯಾರು ಸಿ ತೊಗೊಳಕ್ಕಿಂತ ಹೋದ್ರೆ ಅವ್ರನ್ನೂ ಕೊನೆಗೆ ಟ್ರ್ಯಾಪ್ ಮಾಡಿ ನೋಡಿ. 3 ಕಡೆಯಲ್ಲೂ ಟ್ರ್ಯಾಪ್, ಈ ರೀತಿಯಾಗಿ ಟ್ರ್ಯಾಪ್ ಮಾರ್ಕೆಟ್ ಆಗಿದೆ. ಹಾಗಾಗಿ ದಯವಿಟ್ಟು ನೀವು ಚಿಕ್ಕದಾಗಿ ಪೊಸಿಷನ್, ಫಸ್ಟ್ ಆಫ್ ಆಲ್ ಪೊಸಿಷನ್ ಟ್ರೇಡಿಗೆ ಅವಕಾಶನೇ ಇಲ್ಲ. ಇಂಟ್ರಾಡೇನಲ್ಲೂ ಕೂಡ ನೀವು ತುಂಬ ದೊಡ್ಡ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 100-150 ಪಾಯಿಂಟಲ್ಲಿ ಎಕ್ಸಿಟ್ ಮಾಡೋ ಥರನೇ ಬಂದಿದೆ. ಅಫ್ಕೋರ್ಸ್ ನಿಮ್ಗೆ ಅನಿಸ್ತಾ ಇರುತ್ತೆ ಒಂದು ಕ್ರೂಷಿಯಲ್ ಲೆವೆಲ್ ಅಲ್ವಾ ಇದು, 21,850
ಈ ಲೆವೆಲ್ನ ಬಿಟ್ಟು ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಇದರಿಂದ ಜೋರಾಗಿ ಫಾಲೋ ಆಗಬೇಕು ಅಂದರೆ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, ಇದು ಒಂದು ಟ್ರ್ಯಾಪು. ಇಲ್ಲಿ 21,554ರಿಂದ 21,850 ತುಂಬ ಹೊತ್ತು ಮಾರ್ಕೆಟ್ ಸ್ಪೆಂಡ್ ಮಾಡಿದೆ. ಅಂದರೆ ಅಷ್ಟು ದಿನ ಅಲ್ಲಿ ಹಗ್ಗ ಜಗ್ಗಾಟ ನಡೆದಿದೆ ಅಂತಂದರೆ ಇಲ್ಲಿ ಯಾವ ಪಾಯಿಂಟಲ್ಲಿ ಬೇಕಾದ್ರೂ ನಮಗೆ ಒಂದು ಬೈಯಿಂಗ್ ಸೆಂಟಿಮೆಂಟ್ ಬರ್ತಾ ಹೋಗ್ಬೋದು. ಈಗ ನೋಡಿ ಮತ್ತೆ ಆ ರೂಫಿನ ಹತ್ತತ್ರ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ 21,855ಕ್ಕೆ. ಸೊ ನಾಳೆಗೆ ಏನು ಕತೆ ನಿಫ್ಟಿ ಹಾಗಾದರೆ ಅಂದರೆ ಇವತ್ತೇನು ಲೋ ಮಾಡಿತ್ತಲ್ಲ 21,700, ಇಲ್ಲಿಂದ 22,000 ಈ ಒಂದು ಗ್ಯಾಪ್ ಇದೆಯಲ್ಲ ಕಾಣಿಸ್ತಾ ಇದೆ ಇಲ್ಲಿ, ಈ ಗ್ಯಾಪ್ ಒಳಗಡೆ ಒಂದು ಎಕ್ಸ್ಪೈರಿ ಮುಗಿಸ್ಬೋದು. ಅಂದರೆ ಹೆಚ್ಚು ಕಮ್ಮಿ ಇವತ್ತಿನ ರೇಂಜ್ ಅಂತ ಅನ್ಕೊಳ್ಳಿ 21,950 ಹತ್ತಿರದಿಂದ ಓಪನ್ ಆಗಿ 21,700 ತನಕ ಬಂದಿತ್ತಲ್ವ, ಈ ರೇಂಜ್ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಆಗ್ಬೋದು. ಕಂಡೀಷನ್ 1. ಇಲ್ಲ ಇದನ್ನ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಇಲ್ಲೊಂದು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ 22,000, ಆ ಥರ ಗೂಗ್ಲಿ ಮಾರ್ಕೆಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಕೆಳಗಡೆ ಬರಬೇಕು ಅಂದರೆ 21,800 ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಅಗೇನ್ 50 ಪಾಯಿಂಟ್ಸ್ ನಿಮಗೆ ಇಲ್ಲಿ, ಯಾಕೆಂದರೆ ತುಂಬ ಸಣ್ಣ ಝೋನ್ ಇದೆ ನೋಡಿ. ಬರೋದಾಗಿದ್ದರೆ ಮಾರ್ಕೆಟ್ ಇವತ್ತು ಒಂದು ನೆಗೆಟಿವ್ ಸೆಂಟಿಮೆಂಟ್ನಲ್ಲಿ ಬಂದು ಕ್ಲೋಸ್ ಮಾಡಬೇಕಾಯಿತು. ಮತ್ತೆ ಈ ರೂಫ್ ಹತ್ರ ಹೋಗಿ ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಇಲ್ಲಿ ಮತ್ತೆ ಏನೋ ಒಂದು ಗೇಮ್ ಆಗ್ತಾ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು ನೀವು. ಹಾಗಾಗಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ನಾಳೆ ಒಂದಿನ ತುಂಬ ಕಮ್ಮಿ ಪೊಸಿಷನ್ ಇಟ್ಕೊಂಡು ಟ್ರೇಡ್ ಮಾಡಿದ್ರು ಪರವಾಗಿಲ್ಲ ನೀವು ನಿಫ್ಟಿನಲ್ಲಿ, ಯಾಕೆಂದರೆ ಒಂದು ಸೈಡ್ ವೈಸು ಅದು ಒಂದು ಇಂಪಾರ್ಟೆಂಟ್ ಝೋನಲ್ಲಿ ಒಂದು ಕೆರೆದಡ ಮಾಡ್ಬೋದು, ವಾಲಟಿಲಿಟಿ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಸೊ ಕೆಳಗಡೆ ಫಾಲ್ ಬರ್ತಾ ಹೋದರೆ ಆ ರೀತಿ ನೋಡ್ತಾ ಹೋಗೋಣಂತೆ. ಬಟ್ ಈ ಝೋನು ಅಷ್ಟು ಸುಲಭದ್ದಲ್ಲ. 21,850ರಿಂದ 21,554 ಮತ್ತೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಹುಷಾರಾಗಿ ಟ್ರೇಡ್ ಮಾಡ್ತಾ ಹೋಗಿ. ಬಟ್ ಓವರ್ ಬ್ರಾಡರ್ ಮಾರ್ಕೆಟ್ ನೋಡಿದ್ರೆ ಈಗಲೂ ಕೂಡ ಒಂದು ಲೋಯರ್ ಪ್ಯಾಟರ್ನ್ ಚಾನಲಲ್ಲೇ ಹೋಗ್ತಾ ಇದೆ. ಬಟ್ ನೋಡೋಣ ನಾಳೆ ಏನಾದ್ರು ಇದಕ್ಕೆ 21,000 ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂದರೆ ನಾನು ಆಗಲೇ ಹೇಳ್ದಂಗೆ ಇವತ್ತಿನ ಹೈ 22,000 ಹತ್ರ ಈ ಗ್ಯಾಪ್ ಇದು ಫಿಲ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಕೆಳಗಡೆ ಬಂದರೆ ಅದಕ್ಕೆ ರೆಡಿ ಆಗಿರೋಣ, ಮೇಲ್ಗಡೆ ಹೋದರೆ ಆ ರೀತಿ ರೆಡಿ ಆಗಿರೋಣ. ಓಪನ್ ಆಗಿ ಇಟ್ಕೊಂಡಿರಿ ಮನಸ್ಸನ್ನು, ಯಾವುದೇ ಕಡೆಗೂ ಒಂದೇ ರೀತಿಯಾಗಿ ಬಯಾಸ್ ಆಗೋಕ್ಕೆ ಹೋಗ್ಬಿಡಿ. ಹೋದ್ರೂ ಬೇಗ ಕ್ವಿಕ್ಕಾಗಿ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ನೋಡಿ. ಬ್ಯಾಂಕ್ ನಿಫ್ಟಿನಲ್ಲಿ 4 ದಿನದಿಂದ ಡೋಜಿ ಆಗಿತ್ತು, ಇವತ್ತು ಡೋಜಿ ಕಂಟಿನ್ಯೂಟಿ ಆಗಿದೆ. ಸೊ 45,800 ಫಸ್ಟ್ T2 ಆಗಿರುತ್ತೆ, 46,000 ಫಸ್ಟ್ ಟಾರ್ಗೆಟು, ಅದಕ್ಕಿಂತ ಕೆಳಗಡೆ ಬಂದರೆ 45,800, ಅದಕ್ಕಿಂತ ಕೆಳಗಡೆ ಬಂದರೆ 45,658 ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಇವತ್ತೇನಾಗಿದೆ ನೋಡಿ 45,800 ಕ್ಲೀನಾಗಿ ಇವತ್ತೊಂದು ಈಕ್ವಲ್ ಕ್ಯಾಂಡಲ್ ಥರ ಮಾಡಿ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಅಫ್ಕೋರ್ಸ್ ನಿಧಾನಕ್ಕೆ ತಗೊಂಡು ಹೋಗ್ತಾನೆ ಇದೆ. ಬಟ್ ನಿಮ್ಗೆ ಈ ಥರ ಬಿಲ್ಡಪ್ ಆಗ್ತಿರುತ್ತಲ್ಲ ಅವಾಗ ಗೊತ್ತಾಗ್ಬಿಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಕತೆ ಹೇಳ್ತೀನಿ, 46,500 ಇವತ್ತು ಪುಟ್ ಆಪ್ಷನ್ ಬೈ ಕೂಡ ಮಾಡ್ಬೋದಿತ್ತು, ಪುಟ್ ನೀವು ಕಾಲರ್ ರೈಟಿಂಗ್ ಕೂಡ ಮಾಡ್ಬೋದಿತ್ತು, ಎರಡನ್ನೂ ಕೂಡ ಮಾಡಿದ್ವಿ. ಸೊ ಇಲ್ಲಿ ಒಳ್ಳೆ ನಿಮಗೆ ನೋಡಿ ಅಡ್ಡ ಮನಿನಲ್ಲಿ ಕಾಲ್ ರೈಟಿಂಗ್ ಮಾಡೋದಕ್ಕೆ ತುಂಬ ನಿಮಗೆ ಅದು ತುಂಬ ಎಕ್ಸ್ಪೀರಿಯನ್ಸಿಂದ ಬರ್ತಾ ಹೋಗುತ್ತೆ. ನಾನು ಎಲ್ಲರೂ ಮಾಡಿ ಅದನ್ನ ಫಾಲೋ ಮಾಡಿ ಅಂತ ಹೇಳಲ್ಲ, ಬಟ್ ಕಾಂಟ್ರಾರಿಯನ್ ಟ್ರೇಡ್ ಪೊಸಿಷನ್ ತೊಗೊಳಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಗ್ಯಾಪ್ ಅಪ್ ಥರ ಮಾಡಿದ್ರು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಈ ಕ್ಲೀನಾಗಿ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆ ಎಕ್ಸಿಕ್ಯೂಷನ್ನ ಮಾಡ್ಬೋದು ಈ ಕ್ಯಾಂಡಲ್ ಬಂದಾಗ. ಸೊ ಅದನ್ನೇ ಕೂಡ ಮಾಡಿದಂಥದ್ದು. ನಿಮಗೆ 120, 130 ರೂಪಾಯಿ ನಡೀತಾ ಇತ್ತು ರೀ ಪ್ರೀಮಿಯಮ್ಮು, ನಿಮಗೆ 20-30 ರೂಪಾಯಿಗೆ ಬಂದುಬಿಟ್ಟಿರುತ್ತೆ ಇಲ್ಲಿ ಬಂದಾಗಲೇ ಫಸ್ಟ್ 1 ಅವರಲ್ಲಿ. ಅಲ್ಲಿ ಎಕ್ಸಿಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಅದನ್ನು ನಾನು ಆ 20 ರೂಪಾಯಿನೂ ತಿಂತೀನಿ ಅಂತ ನೀವು ಕಾದಿದ್ದೀರಾ ನೋಡಿ, ವಾಪಸ್ ಮತ್ತೆ ನಿಮಗೆ ಚಳ್ಳೆ ಹಣ್ಣು ತಿನ್ಸಿರುತ್ತೆ ಮಾರ್ಕೆಟು. ಅಫ್ಕೋರ್ಸ್ ಅದಾದಮೇಲೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು. ಬಟ್ ಇಷ್ಟೆಲ್ಲ ನೋಡೋಕ್ಕೆ ನಿಮಗೆ ಟೈಮ್ ಇರುತ್ತೆ, ಅಷ್ಟೆಲ್ಲ ಬೇಕಂದ್ರೆ ನೋಡಿ ಈಸಿಯಾಗಿ ಟ್ರೇಡ್ ಮುಗಿಸ್ಕೊಂಡ್ರೆ ಫಸ್ಟ್ ಹಾಫಲ್ಲೇ ಟ್ರೇಡ್ ಮುಗಿಸ್ಕೊಂಡ್ಬಿಡ್ಬೋದು. ಆ ರೀತಿ ಆಪರ್ಚುನಿಟಿನೂ ಕೂಡ ಇದೆ. ಹಾಗಾಗಿ ದಯವಿಟ್ಟು ಹೆಂಗೆ ಗೊತ್ತಾಗುತ್ತೆ ನಮಗೆ ಏನು ಕತೆ ಅಂತಂದರೆ ನೋಡಿ, ಎಲ್ಲೇ ನಿಮಗೆ ಕಂಟಿನ್ಯೂಟಿ ಬರ್ತಾ ಇದೆಯಲ್ಲ ಎಲ್ಲೂ ಕೂಡ ನಿಮಗೆ ವಾಪಸ್ ಒಂದು ರೆಸಿಸ್ಟೆನ್ಸ್ ಅಂತ ಬರಬಾರ್ದು ಮಾರ್ಕೆಟಲ್ಲಿ. ಅಂದರೆ ಕೆಳಗಡೆ ಹೋಗ್ತಿದೆ ಅಂದರೆ ಸಪೋರ್ಟ್ ಅಂತ ಎಲ್ಲೂ ಕೂಡ ಬಿಲ್ಡಪ್ ಆಗ್ಬಾರ್ದು. ಇಲ್ಲಿ ಏನಾಗ್ತಿದೆ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಅಲ್ಲಿ ಎಕ್ಸಿಟ್ ಮಾಡೋದನ್ನ ನೋಡಿ, ಯಾಕೆಂದರೆ ಮಾರ್ಕೆಟಲ್ಲಿ ಎಲ್ಲಿ ಬೇಕಾದರೂ ಸಪೋರ್ಟ್ ಬರ್ಬೋದು. ಇಲ್ಲಿ ನೋಡಿ ಇಲ್ಲೊಂದು ಡೋಜಿ ಮಾಡ್ತು, ಇಲ್ಲಿಂದ ನೋಡಿ ಎಷ್ಟು ಮೇಲ್ಗಡೆ ಹೋಯಿತು, ಬೀಳ್ತಾ ಇತ್ತು ಮಾರ್ಕೆಟು, ದೊಡ್ಡದಾಗಿ ಬೀಳ್ತಾ ಇತ್ತು, ಇಲ್ಲಿ ನೋಡಿ ಎಷ್ಟು ಬೇಗ ಮೇಲ್ಗಡೆ ಹೋಯಿತು. ಸೊ ಶಾರ್ಪ್ ಆಗಿ ರಿಕವರಿ ಬಂದುಬಿಡುತ್ತೆ. ಹಾಗಾಗಿ ಆದರೆ ಅದು ಬಂದು ಮತ್ತೆ ಮೇಲ್ಗಡೆ ಹೋಗಿ ಕಂಟಿನ್ಯೂಷನ್ ಆಗ್ತಾ ಇದೆ ಇಲ್ಲ, ಆ ಲೆವೆಲ್ ಹತ್ರನೇ ಬಂದು ಈಗ 46,500 ಈ ಲೆವೆಲ್ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟು ಸಲ ಅಟೆಂಡ್ ಮಾಡಿದ್ದಾರೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಆಗಿತ್ತು, ಕೆಳಗಡೆ ತೊಗೊಂಡೋಗ್ತಾರೆ ಅಂದರೆ ಇಲ್ಲ ಮೇಲ್ಗಡೆ ತೊಗೊಂಡೋಗ್ತೀವಿ ಅಂದರು, ಮತ್ತೆ ಕೆಳಗಡೆ ತೊಗೊಂಡ್ರು, ಮತ್ತೆ ಆ ಲೆವೆಲಿಗೆ ಬಂತು, ಮತ್ತೆ ಇಲ್ಲಿ ಬಂತು, ಮತ್ತೆ ಆ ಝೋನ್ನ ಬಂದು ಟೆಸ್ಟ್ ಆಗ್ತಾರೆ, ಮತ್ತೆ ಇವತ್ತು ಆ ಝೋನ್ನ ಬಂದು ಟೆಸ್ಟ್ ಆಗ್ತಾರೆ. ನೋಡಿ ಈ ಝೋನ್ನ ದಾಟಿ ಮೇಲ್ಗಡೆ ಹೋಗೋಕ್ಕೆ ಹೋಗ್ತಿಲ್ಲ. ಅದರ ಅರ್ಥ ಏನು, ಎಲ್ಲಿ ತನಕ 46,800 ಕಂಫರ್ಟಬಲ್ ಆಗಿ ಬ್ಯಾಂಕ್ ನಿಫ್ಟಿ ಬಿಟ್ಟು ಮೇಲ್ಗಡೆ ಹೋಗುತ್ತೋ ಅಲ್ಲಿ ತನಕ ಅಗ್ರೆಸಿವ್ ಆಗಿ ನೀವು ಸಿ ಪೊಸಿಷನ್ ಅಥವಾ ಇಲ್ಲೇನೋ ಟ್ರೆಂಡ್ ಚೇಂಜ್ ಆಯಿತು ಆಲ್ ಟೈಮ್ ಆಗಿ ಹೋಗುತ್ತೆ, ಯಾವ ಅಸಂಪ್ಷನ್ನು ಬೇಡ. ಇದು ಎಷ್ಟು ಸಲ ಬೇಕಾದ್ರೂ ಅಟೆಂಪ್ಟ್ ಆಗ್ಬೋದು. ಯಾವಾಗ ನೋಡಿ ಪ್ರತಿ ಸಲ ಒಂದು ಹೊಸ ಲೋನ್ ಅಂತೂ ತೊಗೊಂಬರೋಕ್ಕೆ ಸಾಧ್ಯ ಆಗ್ತಾ ಇದೆ. ಕಾಣಿಸ್ತಾ ಇದೆ ಮಾರ್ಕೆಟು, ಇಲ್ಲಿ ಲೋ ಮಾಡಿತ್ತು, ಇಲ್ಲಿ ಇನ್ನೊಂದು ಲೋ ಮಾಡ್ತು, ಈಗ ಇನ್ನೂ ಒಂದು ಹೊಸ ಲೋನ್ ಮಾಡಿದೆ, ಇನ್ನು ಕೆಳಗಡೆ ಬಂದರೆ ನೋಡ್ತಗೊಂಡು ಮಾರ್ಕೆಟ್ ಖಂಡಿತ ವೀಕ್ ಇದೆ. ಆದರೆ ಆ ವೀಕ್ನೆಸ್ ಸಸ್ಟೈನ್ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಸುಮಾರು ಜನಕ್ಕೆ ಟ್ರೆಂಡ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಕೊರಗಿರ್ಬೋದು. ಬಟ್ ಇಂಟ್ರಾಡೇನಲ್ಲಿ ಖಂಡಿತವಾಗ್ಲೂ ಮೂಮೆಂಟ್ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 1 ಅವರಲ್ಲಿ ನೀವು ನೋಡೋದಾದ್ರೂ ನೋಡಿ ಎಷ್ಟು ಫಾಸ್ಟಾಗಿ ಇದೊಂದು ರಿಕವರಿ ಆಗಿತ್ತು. ಈಗ ಅದಕ್ಕೆ ತೊಗೊಂಡು ಬರ್ತಾ ಇದ್ದಾರೆ, ಕೆಳಗಡೆ ತೊಗೊಂಡ್ಬರ್ತಾ ಇದ್ದಾರೆ, ಅದರ ಆ ಜೋರಲ್ಲಿ ಆ ರಭಸದಲ್ಲಿ ಕೆಳಗಡೆ ಹೋಗ್ತಾ ಇಲ್ಲ. ಸೊ ಬಂದರೆ ಇಲ್ಲಿ 45,650 ನಮಗಿರೋದು ಕಾಣಿಸ್ತಾ ಇದೆ. ಸೊ ಈಗ ಏನಾದ್ರು ಈ ಚಾನಲ್ನ ಬಿಟ್ಟು ಆಚೆ ಮೇಲ್ಗಡೆ ಒಂದು ಅಟೆಂಡ್ ಮಾಡ್ತಾರ ಇದೆ ಅಂತ ಅನ್ಸೋದಾದರೆ ನಾಳೆ ಹೇಗೆ 46,500 ಬಿಟ್ಟು ಮೇಲ್ಗಡೆ ಹೋದರೆ 46,600, 700, 800 ಇಷ್ಟೇ ಝೋನಲ್ಲಿರಿ. 46,800 ಬಿಟ್ಟು ಹೋದಾಗ ಮಾತ್ರ ಮಾರ್ಕೆಟು ಏನೋ ಒಂದು ಮೇಲ್ಗಡೆ ಮತ್ತೆ ಒಂದು ಸೆಂಟಿಮೆಂಟ್ ಕೊಡ್ತಾ ಇದೆ ಅಂತ ಅನ್ಕೋಬೋದು. ಅಲ್ಲಿ ತನಕ ಇದು ಒಂದು ಕೆರೆ ದಡ ಅಂತಲೇ ನೀವು ಓದಬೇಕು ದಯವಿಟ್ಟು. ಅಫ್ಕೋರ್ಸ್ ನಾಳೆ ಎಲ್ಲ ನಿಫ್ಟಿ ಕಡೆ ಶಿಫ್ಟ್ ಆಗಿರ್ತಾರೆ, ಬಟ್ ಬ್ಯಾಂಕ್ ನಿಫ್ಟಿಗೂ ಕೂಡ ಹೇಳಿದೆ. ಇನ್ನು ಯಾವ ಇಂಡೆಕ್ಸು ಮಾತಾಡೋದು ಬೇಡ ಅಂತ ಅನ್ಸುತ್ತೆ.
ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬಂದ್ಬೋಣ. ಮೊದಲನೇದಾಗಿ HAL ನೋಡಿ, HALನಲ್ಲಿ ಒಂದು ಒಳ್ಳೆ ಕರೆಕ್ಷನ್ ಬರ್ತಾ ಇದೆ. ತೇಜಸ್ ಯುದ್ಧ ವಿಮಾನ ಆಕ್ಸಿಡೆಂಟ್ ಆಯ್ತಲ್ವ, ಅದು ದಿನದಿಂದ ಅಂತೂ ನಮಗೆ ಕೆಳಗಡೆ ಬರ್ತಾನೆ ಇದೆ HALನಲ್ಲಿ. ಬಟ್ ಹೊಸದಾಗಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂದರೆ ಖಂಡಿತ ನೀವು 2800 ಲೆವೆಲ್ಗೆ ವೆಯ್ಟ್ ಮಾಡಬೇಕು. 3400 3500 ಹೋದಂಥ ಸ್ಟಾಕು 2800 ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡು. ಅಟ್ಲೀಸ್ಟ್ ನೀವು ಫಸ್ಟ್ ಲೆಗ್ ಏನಾದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏನೇ ಅಂದ್ರೂ ಈ ಲೆವೆಲ್ ತಕ್ಕ ಅಂದರೂ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. 2800 2500 ಇದು ನಮಗೆ ಬೆಸ್ಟ್ ಟೈಮ್ ಆಗಿರುತ್ತೆ ಯಾರಾದರೂ ಎಂಟ್ರಿ ಕೊಡಬೇಕು ಅಂತಿದ್ದೀರಾ ಅಂದರೆ ಸ್ಟಾಕಲ್ಲಿ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ನಾನು ಹೇಳಿದ ಮಾತ್ರಕ್ಕೆ ನೀವು ಟ್ರೇಡ್ ಆಗಲಿ ಇನ್ವೆಸ್ಟ್ ಆಗಲಿ ಮಾಡಬಾರ್ದು, ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಝೊಮ್ಯಾಟೊ ಇತ್ತೀಚೆಗಷ್ಟೇ ಒಳ್ಳೊಳ್ಳೆ ಕ್ವಾರ್ಟರ್ಗಳನ್ನು ಕೊಡ್ತಾ ಬಂದಿದೆ, ಒಂದು 3-4 ಕ್ವಾರ್ಟರಿಂದ. ಈಗ ಒಂದು ಈ ವೆಜ್ ರೆಸ್ಟೋರೆಂಟ್ಗಳಿಂದನೇ ಪಿಕಪ್ಗಳಿಗೆ ಸಪ್ರೇಟಾಗಿ ಒಂದು ಇದನ್ನು ಅಲೋಕೇಟ್ ಮಾಡ್ತೀವಿ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಟೂ ವೀಲರು, ಅದಕ್ಕೆ ಅಂತಲೇ ಸಪ್ರೇಟ್ ಪಿಕಪ್ ಪರ್ಸನ್ನು, ಅವ್ರದ್ದೇ ಬೇರೆ ಯೂನಿಫಾರ್ಮ್ ಇರುತ್ತೆ ಅಂತ ಈ ರೀತಿ ಎಲ್ಲ ಬಂದಿತ್ತು. ಕೆಲವೊಂದು ಕಾಂಟ್ರವರ್ಸಿನೂ ಆಯಿತು, ಕೆಲವರಿಗೆ ಅದರ ಇಷ್ಟನೂ ಕೂಡ ಆಗಲಿಲ್ಲ, ಎಲ್ಲದೂ ನಡೀತಾ ಇದೆ. ಇದರೆಲ್ಲದರ ಮಧ್ಯೆ ಸ್ಟಾಕು ಈ ಒಂದು ದೊಡ್ಡ ರೇಂಜಲ್ಲಿ ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ವೀಕ್ಲಿ ಕ್ಯಾಂಡಲಲ್ಲಿ ಐ ಥಿಂಕ್ ಮಾತಾಡ್ಕೊಂಡಿದ್ವಿ, ಆಲ್ ಟೈಮ್ ಹೈ ಹೋದಾಗಲೇ ಇಷ್ಟು ದುಡ್ಡು ಆದಾಗಿ ಇಲ್ಲಿ ಏನಂತ ಹೇಳಿದ್ದೆ ನಿಮಗೆ, ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ ಸುಮಾರು ದಿನ. ಸೊ ನೋಡ್ತಾ ಇರಿ ಅಂತ. ಈಗ ಒಂದು 2 ವೀಕ್ ಆಯಿತು ನೋಡಿ, 1 ವೀಕ್ ಆಯಿತು, ಇವತ್ತು ಎಲ್ಲೂ ಬಿಟ್ಟು ಹೋಗಿಲ್ಲ. ಸೊ ಈ ರೇಂಜ್ ಒಳಗಡೆ ಇರುತ್ತೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಬರಲಿ 130 ಲೆವೆಲ್ಗೆ ಏನಾದ್ರು ಬಂದರೆ ಆವಾಗ ಯೋಚನೆ ಮಾಡೋರಂತೆ, ಇವಾಗ ಬೇಡ, ಸ್ವಲ್ಪ ದೂರ ಇರಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಟ್ರೈಡೆಂಟ್ ಬಗ್ಗೆ ಹೇಳಿ ಅಂತ ಒಬ್ಬರು ಕೇಳಿದರು. ಸರ್ ಟ್ರೈಡೆಂಟಲ್ಲಿ ಏನೋ ಒಂದು ಆಕ್ಟಿವಿಟಿ ಆಗಿದೆ, ಇದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಬಟ್ ನಿಮಗೆ ಇಲ್ಲಿ ಅಪ್ ಮೂಮೆಂಟ್ ಆಗಿದೆ ಅದಾದಮೇಲೆ, ಹಾಗಾಗಿ ಬೈ ಅಂತ ಅಂದ್ಕೊಂಡಿದ್ರೆ ನಿಮಗೆ ವಾಪಸ್ ಕೆಳಗಡೆ ಬರ್ತಾ ಇದೆ ನೋಡಿ. 35ರಿಂದ 32 ಈ ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ. ವಾಲ್ಯೂಮ್ ಕೂಡ ಅಲ್ಲಲ್ಲಿ ಆಗ್ತಾ ಇರೋದ್ರಿಂದ ಇದು ಬೈಯಿಂಗ್ ಕೂಡ ಆಗಿರ್ಬೋದು. ಸೊ 35ರಿಂದ 32 ಲೆವೆಲಲ್ಲಿ ಫ್ರೆಶ್ ಅಕ್ಯುಮುಲೇಷನ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸಣ್ಣ ಪ್ರಮಾಣದಲ್ಲಿ. ಟ್ರೈಡೆಂಟ್ ಕಂಪನಿ 70-75 ರೂಪಾಯಿಗೆ ಹೋಗಿದ್ದು ಅಲ್ಲಿಂದ 2022ರಿಂದ ಬೀಳ್ತಾನೇ ಬಂದಿದೆ. ಅದೇ ರೀತಿಯಾಗಿ ಮಾರುತಿ ಸುಜುಕಿ ಮತ್ತೊಂದು ಆಲ್ ಟೈಮ್ ಹೈನ ಮಾಡಿದೆ. 2017-18ರಲ್ಲಿ ಮಾಡಿದ್ದು ನೋಡಿ. ಯಾವಾಗ ಮಲ್ಟಿ ಇಯರ್ ಹೈನ ಬ್ರೇಕ್ಔಟ್ ಆಗುತ್ತೋ ಆಗ ಅದು ಅದಕ್ಕೆ ತಾಕತ್ತು ಜಾಸ್ತಿ ಇರುತ್ತೆ. ಎಗೇನ್ ಪ್ರೂವ್ ಆಗಿದೆ. 2017-18 ಅಂದರೆ 4-5 ವರ್ಷ ಹಿಂದೆ ಮಾಡಿದಂಥ ಬ್ರೇಕ್ಔಟ್ನ ನೋಡಿ, ಹತ್ಕೊಂಡು ಬಂದು ಈಗ ಬ್ರೇಕ್ಔಟ್ ಆಗಿದೆ. ಸೊ ವಾಪಸ್ ಬಂದರೆ ಈಗ 10,000 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ಮಾರುತಿ ಸುಜುಕಿ. ಈಗ ಆ್ಯಡ್ ಮಾಡ್ಕೋಬೇಕಂದ್ರೆ ಖಂಡಿತ ಆಲ್ ಟೈಮ್ ಹೈಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಂಥದ್ದು ಬೇಡ. ಬಟ್ ಹೋಲ್ಡ್ ಮಾಡಿರೋರು ರೈಡ್ ಮಾಡಿ ಅಷ್ಟೇ, ಎಂಜಾಯ್ ಮಾಡಿ, ಪ್ರಾಫಿಟ್ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು, ಯಾಕಂದರೆ ಅನ್ಚಾರ್ಟೆಡ್ ಟೆರಿಟರಿ ಆಗಿದೆ. ಅದೇ ರೀತಿಯಾಗಿ NMDC ಬಗ್ಗೆ ಹೇಳಿ ಅಂತ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾತಾಡ್ಕೊಂಡಿದ್ವಿ ಇತ್ತೀಚೆಗಷ್ಟೇ. ಸೊ NMDCನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಆಲ್ ಟೈಮ್ ಹೈಗೆ ಬಂದು ಇದರಿಂದ ಒಂದು ಕರೆಕ್ಷನ್ ಬರ್ಬೋದು. 180-160 ಟಾರ್ಗೆಟ್ಗಳು ಸಿಗ್ಬೋದು ಅಂತ ನಾವು ಮಾತಾಡಿದ್ದು ನೆನಪು ನನಗೆ. ಸೊ ಅದೇ ರೀತಿ ಆಗೋ ಥರ ಕಾಣಿಸ್ತಾ ಇದೆ. 180ಕ್ಕಿಂತ ಕೆಳಗಡೆ ಬಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ಆ್ಯಡ್ ಮಾಡ್ಕೊಳೋದಕ್ಕೆ. ಸೊ ವಾಲ್ಯೂಮಲ್ಲೂ ಕೂಡ ನೋಡೋದಾದರೆ ಒಳ್ಳೆ ವಾಲ್ಯೂಮ್ ಆಗಿರಬೇಕು. ಚೆನ್ನಾಗೇ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸು. ಇಲ್ಲಿ ನೋಡಿ, ಇಲ್ಲೆಲ್ಲ ವಾಲ್ಯೂಮ್ ಆಗಿತ್ತು. ಇಲ್ಲಿಂದ ಅದೇ ನಾನು ಹೇಳ್ದಂಗೆ ವಾಲ್ಯೂಮ್ ಅನ್ನೋದು ಒಂದು ಮಿಸ್ಲೀಡಿಂಗ್ ಇಂಡಿಕೇಟರ್. ಅದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಮುಂಬರೋ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಆ ವಾಲ್ಯೂಮ್ ಆದಮೇಲೆ ಅನ್ನೋದು ಅದು ಬೈಯಿಂಗ್ ಆಗಿತ್ತು ಸೆಲ್ಲಿಂಗ್ ಆಗಿತ್ತು ಅಂತ ನಿರ್ಧಾರ ಆಗ್ತಾಗುತ್ತೆ. ಪ್ರಾಬಬ್ಲಿ ಇಲ್ಲಿಂದ ಒಂದು ಸೆಲ್ಲಿಂಗ್ ಆಗಿರ್ಬೋದು. ಸೊ ಆ ರೀತಿ ಆಗಿದೆ. ಇಲ್ಲಿ ಕೆಳಗಡೆ ಬರ್ತಾ ಇದೆ 180 ಅನ್ನೋದು ನೋಡಿ ಇಂಪಾರ್ಟೆಂಟ್ ಅಂದರೆ ಸಪೋರ್ಟ್ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂಥದ್ದು. 180ಕ್ಕಿಂತ ಕೆಳಗಡೆ ಬಂದರೆ 150 ತನಕ ಸ್ಟಾಕು ಬಂದು ಟ್ರೇಡ್ ಆಗ್ತಾ ಹೋಗ್ಬೋದು. ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋರು ಮಾಡ್ಬೋದು. ಹೋಲ್ಡ್ ಮಾಡಿರೋರು ಆಲ್ರೆಡಿ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಡಿವಿಡೆಂಡ್ ಚೆನ್ನಾಗಿ ಕೊಡ್ತಾರೆ NMDC ಕಂಪನಿ. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಬಟ್ ಆಲ್ ಟೈಮ್ ಹೈ ಈ ಸ್ಟಾಕಲ್ಲಿ ತುಂಬ ದೂರ ಇದೆ. ಸೊ ಸುಮಾರು ವರ್ಷದಿಂದ ಪರ್ಫಾರ್ಮ್ ಮಾಡಿರಲಿಲ್ಲ. ಈ ಕಾರಣದಿಂದಾಗಿ ಈಗ ಒಂದು ಒಳ್ಳೆ ರ್ಯಾಲಿ ಕೊಡ್ತಾ ಇದೆ. ಇದು ಕಂಟಿನ್ಯೂ ಕೂಡ ಆಗ್ಬೋದು ಮುಂಬರೋ ದಿನಗಳಲ್ಲಿ. ಸೊ ಈ ಝೋನ್ ಯಾವ ರೀತಿ ಟೆಸ್ಟ್ ಮಾಡುತ್ತೆ ನೋಡೋಣ ಅಂತ ಮಾತಾಡ್ಕೊಂಡಿದ್ವಿ, ಆ ರೀತಿ ಮಾಡಿದೆ. ಸೊ ನೋಡಿ, ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದಕ್ಕೆ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದಿದೆ. ಈಗ ವಾಪಸ್ ಕರೆಕ್ಷನ್ ಬರ್ತಾ ಇದೆ. ಸೊ 180-150 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ನಿಮಗೆ 180 ಕೆಳಗಡೆ ಮತ್ತೆ ನೀವು ಆ್ಯಡ್ ಮಾಡಿಕೊಂಡ್ರೆ ಮತ್ತೆ ಏನಾದ್ರು ರೈಟ್ ಮೇಲ್ಗಡೆ ಹೋದರೆ ನಿಮಗೆ ಒಳ್ಳೆ ಚಾನ್ಸ್ ಇರುತ್ತೆ NMDCನಲ್ಲಿ. ಅದೇ ರೀತಿಗೆ ದೀಪಕ್ ಫರ್ಟಿಲೈಸರ್ ಬಗ್ಗೆ ಹೇಳಿ ಅಂತ ಒಬ್ಬರು ಕೇಳಿದರು. ಸರ್ ಫಂಡಮೆಂಟಲಿ ಒಳ್ಳೆ ಕಂಪನಿ, ಸ್ವಲ್ಪ ಸ್ಟ್ರಗಲ್ ಆಗ್ತಾಯಿದೆ, ಸ್ವಲ್ಪ ವೀಕ್ ಆಗಿ ಕೂಡ ಕಾಣಿಸ್ತಾ ಇದೆ. 400 ಲೆವೆಲ್ಗೆ ಈ ಸ್ಟಾಕು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. 400ರಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಆಗಿತ್ತು. ಹಿಸ್ಟಾರಿಕಲ್ ಸಪೋರ್ಟ್ ಕೂಡ ಇದೆ. ಖಂಡಿತವಾಗ್ಲೂ ನೀವು 430-400 ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ದೀಪಕ್ ಫರ್ಟಿಲೈಸರ್ಸ್ ಒಂದು ಒಳ್ಳೆ ವಾಲ್ಯೂಮಲ್ಲಿ ಆಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ವಾಲ್ಯೂಮಲ್ಲಿ ಅಂದರೆ ಒಂದು ದೊಡ್ಡ ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಬಟ್ ಫಂಡಮೆಂಟಲಿ ಚೆನ್ನಾಗಿದೆ. ನೀವು ನೋಡೋದಾದ್ರೆ ನೋಡಿ, ಪ್ಯಾಟರ್ನ್ ಕೂಡ ಎಷ್ಟು ಚೆನ್ನಾಗಿ ಮಾಡುತ್ತೆ ನೋಡಿ. ಯಾವ ಕಂಪ್ನಿಗಳು ಪ್ಯಾಟರ್ನ್ ಚೆನ್ನಾಗಿ ಮಾಡುತ್ತೆ, ಚುಕ್ಕಿ ಆಟ ಇಡೋದಿಲ್ಲ, ಅದು ಫಂಡಮೆಂಟಲಿ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ತೀನಿ ನಾನು. ನೋಡಿ, ಒಂದು ಟಿಪಿಕಲ್ ಆಗಿರೋಂಥ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗಿತ್ತು, ಅದಕ್ಕೆ ಬ್ರೇಕ್ಔಟ್ ಆಗಿತ್ತು ಮ್ಯಾಸಿವ್ ಆಗಿ. ಈಗ ವಾಪಸ್ ಕರೆಕ್ಷನ್ ಆಗ್ತಾ ಇದೆ. ನೋಡೋಣ, ಇಲ್ಲಿ ಬಂದು ಈ ಲೆವೆಲ್ನ 400-430 ಈ ಲೆವೆಲ್ನ ಟೆಸ್ಟ್ ಮಾಡಿದ್ರೆ ಅಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಒಂದು ಹ್ಯಾಮರ್ ಕೂಡ ಮಾಡಿದೆ ವೀಕ್ಲಿ ಕ್ಯಾಂಡಲಲ್ಲಿ. ಹ್ಯಾಮರ್ ಅಂತ ಹೇಳೋಕ್ಕಾಗಲ್ಲ ಟಿಪಿಕಲ್ ಆಗಿ, ಬಟ್ ಒಂದು ಈಕ್ವಲ್ ಪೊಟೆನ್ಷಿಯಲ್ ಕ್ಯಾಂಡಲ್ ಮಾಡಿದೆ. ಸೊ ನೋಡೋಣ, 450 ಲೆವೆಲ್ಗಿಂತ ಕೆಳಗಡೆ ಬಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಒಂದಿಷ್ಟು ಕಮೆಂಟ್ಗಳು ಓದಿರ್ತೀನಿ ನಾನು, ಅದಕ್ಕೆ ರಿಪ್ಲೈ ಮಾಡಿಲ್ದಲ್ಲೇ ಇರ್ಬೋದು. ಸೊ ಟ್ಯಾಕ್ಸ್ ಬಗ್ಗೆ ತಿಳಿಸಿ ಅಂತ ಕೆಲವರು ಕೇಳಿದ್ರಿ. ಸರ್ ಟ್ಯಾಕ್ಸ್ ಬಗ್ಗೆ
ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ 2 ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ. ಖಂಡಿತ ನೀವು ಚೆಕ್ಔಟ್ ಮಾಡ್ಬೋದು. ನಮ್ಮ ಚಾನಲ್ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ HDFC ಬ್ಯಾಂಕ್ ಕಥೆ ಏನು ಅಂತ ಒಬ್ಬರು ಕೇಳಿದ್ರಿ. ಸರ್, HDFC ಬ್ಯಾಂಕ್ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. HDFC ಬ್ಯಾಂಕ್ ಕಥೆ ಏನು ಅಂತಲೇ ಕೇಳಿದೆ ಅಂತ ಟೈಟ್ಲ್ ಇದೆ ಅದರದ್ದು. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಕೆಲವರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ಕಲ್ಲಿ ಕಮೆಂಟ್ ಮಾಡಿದ್ದಾರೆ. ವೆರಿ ಗುಡ್, ಕಂಟಿನ್ಯೂ ಮಾಡಿ. ಕೆಲವರು ಶಾರ್ಟ್ ಸೀರೀಸ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಸ್ಟ್ರೆಸ್ ಟೆಸ್ಟಿಂಗ್ ಬಗ್ಗೆ. ಥ್ಯಾಂಕ್ ಯು ಸರ್. ಯಾಕೆಂದರೆ ಕೆಲವರಿಗೆ ರಿಪ್ಲೈ ಮಾಡ್ತೀನಿ, ಕೆಲವರು ರಿಪ್ಲೈ ಮಾಡದೇ ಇರ್ಬೋದು, ಹಾಗಾಗಿ ಉತ್ತರ ಕೊಡ್ತಾ ಇದ್ದೀನಿ. ಜಿಯೋ ಫೈನಾನ್ಷಿಯಲ್ ಬಗ್ಗೆ ಹೇಳಿ ಅಂತ ಹೇಳ್ತೀರಿ. ಲಾಂಗ್ ಟರ್ಮ್ಗೆ ಸರ್ ಕರೆಕ್ಷನ್ಗೆ ವೆಯ್ಟ್ ಮಾಡಬೇಕು, ಅದನ್ನು ಕೂಡ ಹೇಳಿದ್ದೀನಿ. NFO, HDFC NFO ಬಗ್ಗೆ ಹೇಳಿ ಅಂತ ಒಬ್ಬರು ಕೇಳಿದರು. ಸರ್, NFO ಅನ್ನೋದು IPO ಥರನೇ ಅದು, ಬಟ್ ಮ್ಯೂಚುವಲ್ ಫಂಡ್ ರೋಟಲ್ಲಿ ಆಗಿರ್ತದೆ, ನ್ಯೂ ಫಂಡ್ ಆಫರ್ ಅಂತ. ಬೇಕಾದ್ರೆ ಅದಕ್ಕೆ ಒಂದು ಪ್ಲಾನ್ ಮಾಡ್ತೀನಿ, ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. NFO ಅಂದರೆ ಏನಿರುತ್ತೆ, ಯಾಕೆ ಅಂತ. ನನ್ನ ಕೇಳೋದಾದರೆ ನಾವು ಏನು ಫಾಲೋ ಮಾಡ್ತೀವಿ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಸ್ವಲ್ಪ ಲಿಸ್ಟ್ ಆಗಿ ಟೆಸ್ಟ್ ಆಗಿ ಎಲ್ಲ ಆದಮೇಲೆ ನಾವು ಎಂಟ್ರಿ ಕೊಡೋಕ್ಕೆ ಯೋಚನೆ ಮಾಡ್ತೀವಿ. IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥದ್ದು ತುಂಬ ಕಡಿಮೆ. ಹಾಗಾಗಿ NFO ಕೂಡ ಅದೇ ರೀತಿ ಹೇಳ್ತೀನಿ. ಮ್ಯೂಚುವಲ್ ಫಂಡ್ಸು ಅದು ಬಂದು ಪರ್ಫಾರ್ಮೆನ್ಸ್ ಮಾಡಿ ಯಾವ ರೀತಿ ಆಗ್ತಾ ಇದೆ ಅಂತ ಒಂದು ಹಿಸ್ಟಾರಿಕಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಅದೊಂದೇ ಪ್ಯಾರಾಮೀಟರ್ ಆಗಬಾರ್ದು, ಬಟ್ ಆ ಫಂಡನ್ನು ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಕಂಪೇರ್ ಟು NFOನಲ್ಲಿ ನೀವು ಎಂಟ್ರಿ ಮಾಡೋದಕ್ಕಿಂತ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಕೆಳಗಡೆ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.